ನಮಸ್ತೆ ನನ್ನ ಪ್ರೀತಿಯ ಆತ್ಮೀಯರೇ. ಆಗಿನ ಕಾಲದಲ್ಲಿ ಮದುವೆಗೆ ಗಂಡನ ಹುಡುಕೋದಂದರೆ ಮೊದಲು ಹುಲಿಯನ್ನು ಬೇಟೆ ಮಾಡಿ ಬರಬೇಕಿತ್ತು. ಕಾಡಿಗೆ ಹೋಗಿ ಹುಲಿಯನ್ನು ಬೇಟೆಯಾಡಿ ಹುಲಿಯ ಹಲ್ಲು ಅಥವಾ ಉಗುರನ್ನು ತರಬೇಕಿತ್ತು. ಅದನ್ನು ಮನೆಗೆ ಕಟ್ಟೋದು ಇಲ್ಲ ಅಂದರೆ ತಾಯತಾಗಿ ಉಪಯೋಗಿಸ್ತಾಯಿದ್ರು. ಅದೇನೆಂದರೆ ಗಂಡಿಗೆ ವೀರ ಧೈರ್ಯ ಇದೆಯಾ ಅಂತ ನೋಡ್ತಾಯಿದ್ರು. ಈಗಿನ ಕಾಲದಲ್ಲಿ ಅದನ್ನೆಲ್ಲ ನೋಡೋದಿಲ್ಲ. ಆಗೆಲ್ಲ ಹೆಣ್ಮಕ್ಳು ಸಹ ತುಂಬ ವೀರದಿಂದ ಧೈರ್ಯದಿಂದ ಇರ್ತಾಯಿದ್ರಂತೆ. ಹುಲಿಯನ್ನು ಪೊರ್ಕೆಯಲ್ಲೇ ಓಡಿಸ್ತಾಯಿದ್ರು. ಈಗ ಮದುವೆಯಾಗಿ ಗಂಡನ್ನು ಪೊರ್ಕೆಯಲ್ಲೇ ಓಡಿಸ್ತಾ ಇದ್ದಾರೆ. ಅವನು ಭಯಪಟ್ಟು ಹೊರಗೆ ಬರ್ತಾನೆ. ಅವನನ್ನು ಹಿಡಿದು ಏನಿದು ನಿನ್ನ ಹೆಂಡತಿ ಪೊರ್ಕೆಯಲ್ಲಿ ಓಡಿಸ್ತಾ ಇದ್ದಾಳಲ್ಲ ನಿನ್ನ ಅಂತ ಕೇಳಿದರೆ ಅದನ್ನು ಅವನು ಹೆಮ್ಮೆಯಾಗಿ ಹೇಳ್ತಾನೆ, ಏನಿಲ್ಲ ಅವಳು ನನ್ನ ಹುಲಿ ಥರ ನೋಡ್ತಾ ಇದ್ದಾಳೆ ಅಂತ. ಆಗಿನ ಕಾಲದಲ್ಲಿ ಹುಲಿಯನ್ನು ಓಡಿಸ್ತಾ ಇದ್ರು, ಈಗಿನ ಕಾಲದಲ್ಲಿ ಗಂಡನನ್ನೇ ಓಡಿಸ್ತಾ ಇದ್ದಾರೆ. ಸ್ವಾರಸ್ಯಕರವಾದ ಕಥೆಗಳಿಗಾಗಿ ಕಾಮಧೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ.